ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದುವೇ ಆರೋಗ್ಯಕರ ಆಹಾರ ಖರೀದಿಯು ದುಬಾರಿ. ತುಂಬ ಜನ ಅಂತ ಇರ್ತೀವಿ, ಈ ಆರೋಗ್ಯಕರ ಹೆಲ್ದಿಯರ್ ಫುಡ್ ಪ್ರಾಡಕ್ಟ್ಸನ್ನು ತೊಗೊಂಡ್ರೆ ತುಂಬ ಎಕ್ಸ್ಪೆನ್ಸಿವ್, ತುಂಬ ಖರ್ಚಾಗತ್ತೆ ಅಂತ ಅಂದ್ಕೊಂಡಿರ್ತೀವಿ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೋಣ. ಈ ಹೆಲ್ದಿ ಫುಡ್ಸ್ ಅಂತ ಹೇಳ್ತೀವಿ, ಆರೋಗ್ಯಕರ ಆಹಾರ ನಾವು ಖರೀದಿ ಮಾಡಬೇಕಾದ್ರೆ ಹೋಗ್ತೀವಿ ಅಲ್ವಾ. ಈಗ ತುಂಬ ಎಕ್ಸ್ಪೆನ್ಸಸ್ ಇರುತ್ತೆ, ಇದು ತುಂಬ ಕಾಸ್ಟ್ಲಿ ಇರುತ್ತೆ, ನಮಗೆ ತಗೊಳಕ್ಕಾಗಲ್ಲ, ಇದು ಬಜೆಟ್ ಫ್ರೆಂಡ್ಲಿ ಅಲ್ಲ ಅಂತ ತುಂಬ ಜನ ನಾವು ಹೇಳ್ತಾ ಇರ್ತಾರೆ. ನನಗೆ ಬಂದು ಹೇಳ್ತಾರೆ, ನಮ್ಮ ಪೇಷಂಟ್ಸ್ ಬಂದು ಹೇಳಿದಾಗಲೂ ಕೂಡ ಇರುತ್ತೆ. ಅಥವಾ ನಾವು ಕೆಲವು ಟೈಮ್ ಅಂದ್ಕೊಂಡಿರ್ತೀವಿ ತುಂಬ ಎಷ್ಟು ಕಾಸ್ಟ್ಲಿ ಇದೆಯಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇದು ದುಬಾರಿ ಅಲ್ಲ. ಯಾಕೆ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಆರೋಗ್ಯಕರ ಆಹಾರನೂ ಕೂಡ ಇಂಪಾರ್ಟೆಂಟೇ. ಸೊ ಈ ಆರೋಗ್ಯಕರ ಆಹಾರ ಸೇವನೆ ನಮಗೆ ಮಾಡಲೇಬೇಕಾಗತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಎನರ್ಜಿ, ನಮ್ಮ ದೇಹ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತಂದರೆ ಈ ಆಹಾರ ಬಹು ಮುಖ್ಯ ಪಾತ್ರ ವಹಿಸುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀವಿ, ಈಗ ಕೆಲವೊಬ್ರು ಮೆಡಿಸಿನ್ಸ್ ತೊಗೊಳ್ತಾ ಇರ್ತೀವಿ, ಅಥವಾ ಏನಾದರೂ ಹುಷಾರಿಲ್ಲ ಅಂದರೆ ಮೆಡಿಸಿನ್ ತೊಗೊಳ್ತಾ ಇರ್ತೀವಿ, ಅಥವಾ ಕೆಲವೊಂದ್ಸತಿ ಕೆಲವೊಬ್ರು ಏನು ಮಾಡ್ತಾರೆ, ಈ ಮಾತ್ರೆಗಳನ್ನೇ ಊಟದ ಥರ ತೊಗೊಳ್ತಾ ಇರ್ತಾರೆ. ಸೊ ಈಗ ಡಯಾಬಿಟಿಸ್ ಇದ್ದವರು ಅವ್ರ ಮಾತ್ರೆ ಪ್ರತಿದಿನ ಸೇವನೆ ಮಾಡ್ತಾ ಇರ್ತಾರೆ, ಅಥವಾ ಬಿ ಪಿ ಇರೋರು ಈಗ ಇದೇ ಥರ ಈ ಮಾತ್ರೆನೇ ಸೇವನೆ ಮಾಡಿದ್ರೆ ಈ ಮಾತ್ರೆನೂ ಕೂಡ ವರ್ಕ್ ಆಗಬೇಕಲ್ವ ನಮ್ಮ ದೇಹಕ್ಕೆ. ಹಾಗಾಗಿ ಯಾವಾಗ ನಿಮ್ಗೆ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ನೀವು ಮಾತ್ರೆ ಸೇವನೆ ಮಾಡೋದು ಹೇಗೆ ಅಂದರೆ ಊಟಕ್ಕಿಂತ ಮುಂಚೆನೋ ಅಥವಾ ಊಟ ಆದಮೇಲೆ ಈ ಮಾತ್ರೆ ಸೇವನೆ ಮಾಡಬೇಕು ಅಂತ ಹೇಳ್ತಿರ್ತೀವಿ. ಯಾಕೆ ಅಂತಂದರೆ ಈ ಮಾತ್ರೆ ವರ್ಕ್ ಆಗಬೇಕು ನಮ್ಮ ದೇಹದಲ್ಲಿ ಅಂದರೆ ಆಹಾರನೂ ಕೂಡ ವೆರಿ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ಈ ಮಾತ್ರೆ ಆಹಾರದ ಆದಮೇಲೆ ತಗೊಳ್ಳಿ ಅಂತ ಕೊಟ್ಟಿರ್ತಾರೆ, ಊಟ ಆದಮೇಲೆ ಈ ಮೆಡಿಸಿನ್ ತಗೊಳ್ಳಿ ಅಂತ. ನೀವು ಊಟ ಮಾಡ್ದಲ್ಲಿ ಆ ಮೆಡಿಸಿನ್ ತಗೊಳ್ಳಿ, ಮೆಡಿಸಿನ್ ವರ್ಕ್ ಆಗಲ್ಲ. ಯಾಕೆ ಅಂದರೆ ಅಷ್ಟು ನಮ್ಮ ಆರೋಗ್ಯಕರ ಆಹಾರ ದೇಹಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರುತ್ತೆ. ಆಹಾರ ಚೆನ್ನಾಗಿದ್ರೆ ಯಾವ ಮೆಡಿಸಿನ್ ಕೂಡ ಬೇಕಾಗಲ್ಲ. ಹಾಗೆ ಈಗ ನಮಗೆ ಇದನ್ನ ನಮ್ದೊಂದು ತಪ್ಪು ಕಲ್ಪನೆ ನಾವು ತಿಳ್ಕೊಂಡಿದ್ದೀವಿ. ಏನು ಅಂದರೆ ನಾವು ಯಾವುದೇ ಒಂದು ಆರೋಗ್ಯಕರ ಆಹಾರ ತುಂಬ ದುಬಾರಿ ಆಗಿದೆ ಅಂದರೆ ಅದು ತಪ್ಪು. ಯಾಕೆ ಅಂತಂದರೆ ನಾವು ಪ್ಲ್ಯಾನ್ಡ್ ಆಗಿರಲ್ಲ, ನಾವೇನು ಸೇವನೆ ಮಾಡಬೇಕು, ಯಾವ ಥರ ನಮ್ಮ ಶೆಡ್ಯೂಲ್ ಇರಬೇಕು ಅಂತ ಈ ಥರ ಅನ್ಪ್ಲ್ಯಾನ್ಡಾಗಿ ಹೋಗಿ ನಾವೇನೋ ಒಂದು ಖರೀದಿಸ್ತೀವಿ ಅಥವಾ ಏನೋ ಒಂದು ಪರ್ಚೇಸ್ ಮಾಡ್ತೀವಿ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದಾಗ ಅದನ್ನು ಹೋಗಿ ಏನೋ ತಗೋಬೇಕು ಅಂತಂದಾಗ ಆವಾಗ ಅದು ಎಕ್ಸ್ಪೆನ್ಸಸ್ ಅಂತ ಅನಿಸ್ತಾ ಹೋಗುತ್ತೆ. ಯಾವಾಗಲೇ ಇದರಲ್ಲಿ ಕೆಲವೊಂದು ಟಿಪ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಯಾವ ಥರ ನಮ್ಮ ಆಹಾರದನ್ನು ಖರೀದಿಸಬೇಕು, ಯಾವ ಥರ ಕೆಲವೊಂದು ಪಾಯಿಂಟ್ಸನ್ನ ನೀವು ಯೋಚಿಸಿ ನೀವು ಆಹಾರನ ಹೆಲ್ದಿ ಫುಡ್ಸ್ನ ನೀವು ಖರೀದಿಸ್ಬೋದು. ಮೊದಲನೇದಾಗಿ ಸೀಸನಲ್ ಫುಡ್ಸ್ ಅಂತ ಹೇಳ್ತೀವಿ. ಈ ಸೀಸನ್ ಪ್ರಕಾರವಾಗಿ ಈಗ ಸೀಸನ್ ಬರದೆ ಚಳಿಗಾಲ, ಮಳೆಗಾಲ ಅಥವಾ ಬೇಸಿಗೆಗಾಲದಲ್ಲಿ ಕೆಲವೊಂದು ಹಣ್ಣು, ತರಕಾರಿ ಅಥವಾ ಧಾನ್ಯ, ಸಿರಿಧಾನ್ಯಗಳು ಬರ್ತಾ ಹೋಗುತ್ತೆ. ಅಂಥ ತರಕಾರಿ ನೀವು ಸೇವನೆ ಮಾಡಬೇಕು. ಈಗ ನಮಗೆ ಚಳಿಗಾಲ ಬಿಡೋ ಹಣ್ಣು ಮತ್ತು ತರಕಾರಿನ ನಾವು ಬೇಸಿಗೆಗಾಲ ತೊಗೊಳಕ್ಕೆ ಹೋದರೆ ಅದು ಎಕ್ಸ್ಪೆನ್ಸಸ್ ಆಗ್ತಾ ಹೋಗುತ್ತೆ, ಅದು ಕಾಸ್ಟ್ಲಿ ಕೂಡ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಇಂಪೋರ್ಟೆಡ್ ನಾವು ಯಾವುದಾದ್ರೂ ಒಂದು ಹಣ್ಣು ಮತ್ತು ತರಕಾರಿ, ಈಗ ಫಾರ್ ಎಕ್ಸಾಂಪಲ್ ನಾವು ನಟ್ಸ್ ತಗೋಣ, ಇಂಪೋರ್ಟ್ ಮಾಡ್ಕೊತೀವಿ ನಾವು, ಆವಾಗ ಏನಾಗುತ್ತೆ ಆ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದು ನಮ್ಮ ಸರೌಂಡೆಡ್ ಬೈ ನಮ್ಮ ಈಗ ನಿಮಗೆ ಕೆಲವೊಂದು ಫಾರ್ಮ್ ಹೌಸ್ ನಿಯರ್ ಬೈ ಇತ್ತು, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಂಡು ಬಂದಾಗಲೂ ಕೂಡ ಇದ್ರ ಬೆಲೆ ಕಮ್ಮಿ ಆಗ್ತಾ ಬರುತ್ತೆ. ನೀವು ಯಾವುದೋ ಈ ಸೀಸನ್ ಇಲ್ಲದೆ ಇರುವಂಥ ಆಹಾರ ನೀವು ಪರ್ಚೇಸಿಗೆ ಹೋದಾಗ ಏನಾಗುತ್ತೆ ಅದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದೇನು ಅಂತಂದರೆ ಜನರಲ್ ಫುಡ್ಸ್ ಐಟಮ್ಸ್. ಅದೇ ನಾನು ಲಾಸ್ಟ್ ಮಾತಾಡಬೇಕಾದ್ರೆ ಹೇಳಿದೆ ಫಸ್ಟ್ ಪಾಯಿಂಟಲ್ಲಿ. ಸೊ ಜನರಲ್ ಫುಡ್ಸ್ ಅಂದರೆ ನಾವು ಯಾವುದೋ ಒಂದು ಇಂಪೋರ್ಟೆಡ್ ಈಗ ನಟ್ಸು ಅಥವಾ ಸೀಡ್ಸ್ನೋ ಯಾವುದೋ ಒಂದು ಖರೀದಿಸಕ್ಕೆ ಹೋಗ್ತಿದ್ವಿ ಅಂದರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ. ನಿಮಗೆ ನೋಡಿರಬಹುದು, ಈಗ ಬಾದಾಮ್ ಆಗಿರಲಿ, ಅಕ್ರೂಡ್ ಆಗಿರಲಿ ತುಂಬ ಕಾಸ್ಟ್ಲಿಯೆಸ್ಟ್ ನಿಮಗೆ ಆಗ್ತಾ ಹೋಗುತ್ತೆ. ಬರೀ 100 ಗ್ರಾಮಿಗೆ ನಿಮಗೆ 100 ರುಪೀಸು, 200 ರುಪೀಸು ಕಾಸ್ಟ್ ಜಾಸ್ತಿ ಆಗುತ್ತೆ. ಆವಾಗ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಅದರ ಬದಲಾಗಿ ನೀವು ಈಗ ನಮಗೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಹೇಳಿದಾಗ ಈಗ ನಮಗೆ ಎಣ್ಣೆ ಕಾಳುಗಳು ಜಾಸ್ತಿ ಬೆಳೀತಾ ಹೋಗ್ತೀವಿ. ಈಗ ಅಗಸೆ ಬೀಜ ಆಗಲಿ, ಕುಂಬಳು ಬೀಜ ಇದು ಯಥೇಚ್ಛವಾಗಿ ಸಿಗ್ತಾ ಹೋಗುತ್ತೆ. ಸೂರ್ಯಕಾಂತಿ ಬೀಜ ಎಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಬೆಳೀತಾ ಹೋಗ್ತಾರೆ. ಇದನ್ನ ನೀವು ಸೇವನೆ ಮಾಡೋದು. ಈಗ ನಮಗೆ ನಟ್ಸ್ ತಗೊಳಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅದ್ರ ಸತ್ವಗಳು ನಮ್ಮ ಎಣ್ಣೆ ಕಾಳುಗಳಲ್ಲಿರುತ್ತೆ, ಅದನ್ನ ಪರ್ಚೇಸ್ ಮಾಡಿ ನೀವು ಉಪಯೋಗಿಸ್ಕೋಬಹುದು. ಈಗ ಕೆಲವೊಬ್ರು ಬಾಡಿ ಬಿಲ್ಡ್ ಮಾಡಬೇಕು ಅಂದ್ರೆ ಪ್ರೋಟೀನ್ ಪೌಡ್ರೇ ತಗೋಬೇಕು ಅಥವಾ ವೇ ಪ್ರೋಟೀನ್ ಪೌಡ್ರೇ ತಗೋಬೇಕು ಅಂತ ಅದ್ರ ಮೇಲೆ ಡಿಪೆಂಡೆನ್ಸಿ ಮಾಡ್ತಾರೆ. ಆ ಥರ ಹೋಗ್ಬೋದು, ಯಾಕಂದ್ರೆ ನೀವು ವೇ ಪ್ರೋಟೀನ್ಸ್ ಎಲ್ಲ ಕಾಸ್ಟ್ಲಿ ಆಗ್ತಾ ಬರುತ್ತೆ. ಸೊ ನಮ್ಮ ಆಹಾರದ ಈಗ ನೀವು ಮಾಂಸಾಹಾರ ಸೇವನೆಯಲ್ಲಿ ನೀವು ಎಗ್ಗು ಪ್ರೋಟೀನ್ ಬೇಸ್ಡ್ ಫುಡ್ಸ್ ನೀವು ತಗೊಳ್ತಾ ಇದ್ರೆ ನಿಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ರೀಚ್ ಆಗ್ತಾ ಹೋಗುತ್ತೆ. ನೀವು ಪ್ರೋಟೀನ್ ಪೌಡರ್ಸೇ ತಗೋಬೇಕು ಅಥವಾ ಪ್ರೋಟೀನ್ ಶೇಕ್ಸೇ ತಗೋಬೇಕು ಅನ್ನೋದು ಇರಲ್ಲ. ಮೂರನೇದಾಗಿ ನಿಮ್ಮ ಡಿಸೈನ್, ನಿಮ್ಮ ಪ್ಲಾನ್ ಅಂದರೆ ಯಾವ ಥರ ಅಡುಗೆ ಮಾಡಬೇಕು, ಯಾವ ಥರ ಕುಕ್ ಮಾಡಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡ್ರೆ. ಈಗ ವೀಕ್ಲಿ ಬೇಸಿಸಲ್ಲಿ ಪ್ಲಾನ್ ಮಾಡ್ತಿರ್ತೀರ. ಫಾರ್ ಎಕ್ಸಾಂಪಲ್ ನೀವು ಹೊರಗಡೆ
ಕೆಲ್ಸಕ್ಕೆ ಹೋಗ್ತಾ ಇರ್ತೀರಾ, ಈಗ ಮನೇಲೂ ಕೂಡ ಕುಕ್ ಮಾಡ್ತಾ ಇರ್ತೀರಾ, ಹಾಗಾದ್ರೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನೀವು ಒಂದು ವೀಕಿಂದ ಪ್ಲ್ಯಾನ್ ಮಾಡ್ಕೋಬೇಕು. ಓಕೆ, ಸೊ ಯಾವ ಬ್ರೇಕ್ಫಾಸ್ಟು ಯಾವುದರಿಂದ ತೊಗೋಬೇಕು, ಏನು ತರಕಾರಿ ತೊಗೋಬೇಕು, ಏನು ಈ ಹೋಲ್ ವೀಕಲ್ಲಿ ನೀವು ಏನೇನು ಶೆಡ್ಯೂಲ್ ಮಾಡ್ಕೊಂಡಿರ್ತೀರೋ ಅವಾಗ ನಿಮಗೆ ಪರ್ಚೇಸಿಂಗ್ ಕೂಡ ಈಸಿ ಆಗುತ್ತೆ. ಆಮೇಲೆ ಸೀಸನಲ್ ಯಾವುದಿದೆ, ಈಗ ಯಥೇಚ್ಛವಾಗಿ ಏನು ಸಿಗ್ತಾ ಇದೆ ಅದ್ರ ಮೇಲೆ ಕೂಡ ನೀವು ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡಾಗ ಅದು ಎಕ್ಸ್ಪೆನ್ಸಸ್ ನಿಮಗೆ ಆಗಲ್ಲ. ಇನ್ನೊಂದೇನು ಅಂತಂದರೆ, ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂತಂದರೆ, ಜನರು ಈಗ ಹೊರಗಡೆಯಿಂದ ಆರ್ಡರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಚೆನ್ನಾಗಿದೆಯಾ ಹೆಲ್ದಿ ಫುಡ್ಸ್, ಓಕೆ ಇದರಲ್ಲಿ ಮೇಯ್ನಾಗಿ ಹೆಲ್ದಿ ಫುಡ್ಸ್ ಅಂದ ತಕ್ಷಣ ಕಾಸ್ಟ್ ಜಾಸ್ತಿ ಇರುತ್ತೆ, ಅದನ್ನ ಎಕ್ಸ್ಪೆನ್ಸಿವ್ ಅಂತ ನಾವು ಹೊರಗಡೆ ಪರ್ಚೇಸ್ ಮಾಡಬೇಕಾದ್ರೆ ಅದು ಅನಿಸುತ್ತೆ. ಈಗ ಉದಾಹರಣೆಗೆ ಈಗ ರಿಫೈನ್ಡ್ ಆಯಿಲ್ಸು ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ಉದಾಹರಣೆ ತೊಗೊಳ್ತೀವಿ. ಈಗ ರಿಫೈನ್ಡ್ ಆಯಿಲ್ಸ್ ಏನಾಗುತ್ತೆ, ರಿಫೈನ್ಡ್ ಆಯಿಲ್ಸ್ ಎಲ್ಲ ಕೆಮಿಕಲ್ ಬೇಸ್ ಪ್ರೊಸೆಸ್ಡ್ ಆಗಿ ಬಂದಿರುತ್ತೆ, ಅದಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ. ಆದರೆ ಗಾಣದೆಣ್ಣೆ ಅಥವಾ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂತ ಏನು ಹೇಳ್ತೀವಿ, ಇದು ನಿಮಗೆ ಸಂಸ್ಕರಿತ ಆಗಿರಲ್ಲ, ಅಂದರೆ ಪ್ರೊಸೆಸ್ ಆಗಿರಲ್ಲ, ಆದರೆ ಆರೋಗ್ಯಕರೇ ಹೆಲ್ದಿ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಕಾಸ್ಟ್ ವೈಸ್ ಬಂದಾಗ ರಿಫೈನ್ಡ್ ಆಯಿಲ್ ಸ್ವಲ್ಪ ಕಮ್ಮಿ ಇರುತ್ತೆ, ಈ ಪಾಮ್ ಆಯಿಲ್ಸ್ ರಿಫೈನ್ಡ್ ಆಯಿಲ್ಸ್ ಎಲ್ಲ ಕಮ್ಮಿ ಇರುತ್ತೆ. ಆದರೆ ನಿಮಗೆ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಎಲ್ಲ ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಈ ಹೆಲ್ದಿ ಫ್ಯಾಟ್ಸ್ ನಾವು ಪಾಮ್ ಆಯಿಲ್ಸ್ ಎಲ್ಲ ಯೂಸ್ ಮಾಡೋದು ಅಥವಾ ಡಾಲ್ಡಾ ಯೂಸ್ ಮಾಡೋದು ಈ ಥರ ಯೂಸ್ ಮಾಡಿದಾಗ ಏನಿರುತ್ತೆ, ನಿಮ್ಮ ದೇಹಕ್ಕೆ ಹಾನಿಕರವಾಗುತ್ತೆ. ಸೊ ನಾವೇನು ಮಾಡ್ತೀವಿ, ಪಾಮ್ ಆಯಿಲ್ ಎಲ್ಲ ಕಲಿಸ್ತಾ ಹೋಗ್ತೀವಿ, ಡಾಲ್ಡಾ ಕಲಿಸ್ತೀವಿ, ಅವಾಗ ಏನಾಗುತ್ತೆ, ನಮ್ಮ ಬೆಲೆ ಕಮ್ಮಿ ಇರುತ್ತೆ ಆದರೆ ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗುತ್ತೆ. ಅದರಿಂದ ಏನಾಗುತ್ತೆ, ಕೊಲೆಸ್ಟ್ರಾಲು ಅಥವಾ BP ಸಮಸ್ಯೆ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ಅವಾಗ ಏನು ಮಾಡ್ತೀವಿ, ನಮ್ಮ ಹಾಸ್ಪಿಟಲ್ಸ್ಗೆ ನಾವು ಅದರಿಂದ ಡಬಲ್ ಅಮೌಂಟ್ನ ನಾವು ಖರ್ಚು ಮಾಡ್ತಾ ಬರ್ತೀವಿ. ಹಾಗಾಗಿ ನಮ್ಮ ಆಸ್ಪತ್ರೆ ಹಾಕೋ ನಾವು ಅಮೌಂಟಿಂದ ನೀವು ನಮ್ಮ ಆಹಾರನ ಚೆನ್ನಾಗಿರೋದು ಆರೋಗ್ಯಕರ ಆಹಾರನ ಖರೀದಿಸೋದು ಬಹು ಉತ್ತಮವಾಗಿರುತ್ತೆ. ಹಾಗೆ ಈಗ ನೀವು ಯಾವುದೇ ಟೈಮಲ್ಲೂ ಏನೋ ಪರ್ಚೇಸಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಯಾವುದು ನಿಮಗೆ ಎಸೆನ್ಷಿಯಲ್ ವೆರಿ ಇಂಪಾರ್ಟೆಂಟ್, ಯಾವುದು ಸೀಸನಲ್ ಫ್ರೂಟ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ಅದನ್ನು ಜಾಸ್ತಿ ಖರೀದಿಸ್ತಾ ಬನ್ನಿ. ತುಂಬ ಎಕ್ಸ್ಪೆನ್ಸಸ್ ಇರೋದನ್ನು ಅವಾಯ್ಡ್ ಮಾಡ್ತಾ ಬನ್ನಿ, ಆ ಸೀಸನ್ ಬಂದಾಗ ಅದನ್ನು ಖರೀದಿಸ್ಕೋಬೋದು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಆಹಾರ, ಈಗ ಪೆರಿಷಬಲ್ ನಾನ್ ಪೆರಿಷಬಲ್ ಅಂತ ಹೇಳ್ತೀವಿ, ಅಂದರೆ ಈಗ ನಮಗೆ ಯಾವುದು ಸಸ್ಯ ಆಹಾರ ಇರುತ್ತೆ ಅಥವಾ ಅಂದರೆ ಯಾವುದು ಪೆರಿಷಬಲ್ ಥಿಂಗ್ಸ್ ಇರುತ್ತೆ ಅದು ಬೇಗ ಹಾಳಾಗುತ್ತೆ, ನಾವು ತುಂಬ ದಿನ ಇಡೋದಕ್ಕೆ ಬರೋದಿಲ್ಲ. ಅದನ್ನು ಯಾವ ಥರ ಸ್ಟೋರ್ ಮಾಡಬೇಕು, ನಾವು ಸ್ಟೋರೇಜ್ ಕೂಡ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ ಆ ಆಹಾರ ಹಾಳಾಗಿ ಹೋಗುತ್ತೆ. ಹಾಗಾಗಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಿರೋ ಅಥವಾ ಹಾಗೆ ನೀವು ಸ್ಟೋರ್ ಮಾಡ್ತಿರೋ ಅಥವಾ ತಂದಿದ್ದು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಿರೋ, ಅದು ಯಾವ ಥರ ಸ್ಟೋರ್ ಮಾಡಿ ಉಪಯೋಗಿಸ್ತಿರೋ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ಸ್ಟೋರ್ ಮಾಡಲಿಲ್ಲ ಅಂದರೂ ಕೂಡ ಆ ಆಹಾರ ಹಾಳಾಗಿ ಹೋಗುತ್ತೆ, ಯಾವುದೇ ಥರ ಪೋಷಕಾಂಶ ನಿಮ್ಮ ದೇಹಕ್ಕೆ ಬರೋದಿಲ್ಲ. ನೆಕ್ಸ್ಟು ಈಗ ಕೆಲವೊಂದು ಸತಿ ನೀವು ಕೊತ್ತಂಬರಿ ಸೊಪ್ಪು ತಂದಿರ್ತೀರಾ ಅಥವಾ ಬೇರೆ ಯಾವ್ದಾದ್ರು ಸೊಪ್ಪನ್ನ ತಂದಾಗ ಅದನ್ನ ದಂಟನ್ನ ತುಂಬಾ ಜನ ಬಿಸಾಕ್ತಾ ಇರ್ತಾರೆ. ಈಗ ನೀವು ಹೊರಗಡೆ ಹೋಗಿ ಸೂಪ್ ಪ್ಯಾಕೆಟ್ ಅಂತ ಖರೀದಿ ಮಾಡ್ತೀರಾ, ಈ ಸೂಪ್ಸ್ ಆಗಿರ್ಲಿ ಅಥವಾ ಟೊಮೆಟೊ ಸೂಪ್ ಅಂತ ಮಾಡ್ತೀರಾ ಅಥವಾ ವೆಜಿಟೇಬಲ್ ಸೂಪು, ಕ್ಲಿಯರ್ ಸೂಪ್ ಅಂತೆಲ್ಲ ಮಾಡ್ತೀರಾ. ಅದ್ರ ಬದಲಾಗಿ ನೀವು ಮನೇಲೆ ಯಾವುದು ಈಗ ಕೊತ್ತಂಬರಿ ದಂಟಿರುತ್ತೆ ಇವನ್ನೆಲ್ಲ ಬ್ಲೆಂಡ್ ಮಾಡಿ ಅದನ್ನ ಕಾಯಿಸಿ ಇದರಿಂದ ಕೂಡ ನೀವು ಸೂಪ್ ಮಾಡ್ಕೋಬಹುದು. ಅಂದ್ರೆ ನೀವು ಯಾವ ಆಹಾರ ನೀವು ಪದಾರ್ಥನ ಮನೆಗೆ ತಂದಿರ್ತೀರಾ ಅದರಲ್ಲೇ ನಾವು ಮಲ್ಟಿಪಲ್ ಯೂಸೇಜ್ ಮಾಡ್ಕೋಬಹುದು. ಈಗ ವೆರಿ ಇಂಪಾರ್ಟೆಂಟ್, ಈಗೆಲ್ಲ ಕಿಚನ್ ಗಾರ್ಡನಿಂಗ್ ಅಂತ ಮಾಡ್ತೀವಿ. ಸೊ ಮನೆ ಒಳಗೆ ಒಂದು ಪಾಟ್ ಒಳಗೆ ನೀವು ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಈ ತರದ ಹರ್ಬ್ಸ್ನ ನೀವು ಬೆಳೆಸೋದ್ರಿಂದನೂ ಕೂಡ ಅದು ನೀವು ಯಾವುದೇ ತರ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಮನೇಲಿ ನೀವು ಏನು ತರಕಾರಿ ಇರುತ್ತೋ ಅದನ್ನ ಗೊಬ್ಬರ ಮಾಡಿ ಕೂಡ ನೀವು ಬಳಸ್ತಾ ಬರಬಹುದು. ಈ ತರ ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಇದೆ ಅಂತಂದ್ರೆ ನೀವು ಜಾಸ್ತಿ ವೆಜಿಟೇಬಲ್ಸ್ ಕೂಡ ನೀವು ಅಲ್ಲಿ ಗ್ರೋ ಮಾಡ್ಕೋಬಹುದು. ಹಾಗಾಗಿ ನಿಮ್ ಪರ್ಚೇಸಿಂಗ್ ಹೋಗೋ ಅವಶ್ಯಕತೆ ಇರಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಆಹಾರ ಏನು ಆರೋಗ್ಯಕರ ಆಹಾರ ಕೂಡ ನೀವು ಬೆಳೆಸ್ಕೋಬಹುದು. ಈ ತರ ಮಾಡೋದ್ರಿಂದ ನೀವು ಆರೋಗ್ಯಕರ ಆಹಾರನೂ ಖರೀದಿಸ್ಕೋಬಹುದು ಈಸಿಯಾಗಿ, ಹಾಗೆ ನಮ್ಮ ದೇಹದ ಆರೋಗ್ಯ ಕೂಡ ಕಾಪಾಡ್ಕೋಬಹುದು. ವೀಕ್ಷಕರೇ, ಇಲ್ಲಿ ತನಕ ನಾನು ಆರೋಗ್ಯಕರ ಆಹಾರದ ಬಗ್ಗೆ ತಿಳಿಸ್ಕೊಟ್ಟೆ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್, ಮತ್ತೊಂದು ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.